ನಮಸ್ಕಾರ ಗುರು. ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಭಾರತ ವರ್ಸಸ್ ಇಂಗ್ಲೆಂಡ್ 5th ಟೆಸ್ಟ್ ಡೇ 2 ಅಂತ್ಯ. ಸೊ ಡೇ 2 ಮುಕ್ತಾಯದೊಂದಿಗೆ ನಮ್ಮ ಭಾರತ ತಂಡ ಏನಂದ್ರೆ 75 ರನ್ 2 ವಿಕೆಟ್ ಗುರು. ಎಲ್ರಿಗೂ ಅನಿಸ್ತಾ ಇರುತ್ತಾ ನಿನ್ನೆ ನೋಡಿದ್ರೆ 204 ರನ್ 6 ವಿಕೆಟ್ ಅಲ್ವಾ, ಅದೇಗೆ ಗುರು ಉಲ್ಟಾವಾಗ್ತಾರೆ ಅನ್ನೋ ತರ. ಇಲ್ಲಪ್ಪ, ಇದು ಹೆಂಗಂದ್ರೆ ಫಾಸ್ಟ್ ಮೂವಿಂಗ್ ಡೇ ಅಂತ ಗುರು. ಈ ಸೀರೀಸ್ ಅಲ್ಲೇ ಒನ್ ಆಫ್ ದ ಫಾಸ್ಟ್ ಮೂವಿಂಗ್ ಡೇ ಅಂತ. ನಮ್ಮ ಭಾರತ ತಂಡ ಆಲ್ ಔಟ್ ಆಗಿ ಇಂಗ್ಲೆಂಡ್ ಅವ್ರು ಆಲ್ ಔಟ್ ಆಗಿ ತಿರುಗಿ ನಮ್ಮ ಭಾರತ ತಂಡ ಬ್ಯಾಟಿಂಗ್ ಮಾಡಿ 75 ರನ್ 2 ವಿಕೆಟ್ ಹೋಗೋರು. ಯಪ್ಪ ಪಟ ಪಟ ಅಂತ ಹೋಗ್ಬಿಡ್ತು ಗುರು ದಿನ ಅಂತೂ. ಆತರ ಅದು ಸ್ವಲ್ಪ ಮಳೆ ಅದು ಇದು ಎಲ್ಲ ಬಂದ್ಬಿಟ್ಟು ಹಿಂಗೆಲ್ಲ ಆಯ್ತು. ಇನ್ನು ಈ ಡೇ 2 ಅಲ್ಲಿ ಏನೇನಾಯ್ತು ಏನೇನಿಲ್ಲ ಅಂತ ನೋಡ್ಕೊಂಡ್ ಬರೋಕ್ಕಿಂತ ಮುಂಚೆ ನಮ್ಮ ಮಿಯಾ ಬೈಗೆ ಒಂದ್ ಸಲ್ಯೂಟ್ ಹೊಡಿಯೋಣ ಗುರು. ಮಿಯಾ ಬೈಗಾಯ್ತು, ಆಮೇಲೆ ನಮ್ಮ ಪ್ರಸಿದ್ಧಣ್ಣಂಗೆ ಇಬ್ರಿಗೂ ದೊಡ್ಡ ಸಾಲ ಮುಡಿಬೇಕು. ಯಾಕಂತಂದ್ರೆ ಏನ್ ಗುರು ಅದು ಬೌಲಿಂಗು, ಯಪ್ಪ ದೇವ್ರೆ. ಇನ್ನೇ 400-500 ಹೊಡಿತಾರೆ ಇಂಗ್ಲೆಂಡ್ ಅವ್ರು ಅನ್ನೋ ಒಂದು ಥಾಟ್ ಪ್ರೋಸೆಸ್ ಬಂದಿತ್ತು. ಏನ್ ಹಿಂಗ ಆಗ್ತವ್ರೆ ಬೌಲಿಂಗು, ಏನ್ ಹಿಂಗ ಆಡ್ತವ್ರೆ ಅವರು ಅಂತ. ಬಟ್ ಆ ಒಂದು ಕಂಬ್ಯಾಕ್ ಇದೆ ಅಲ್ಲ ಗುರು, ಯಾವ ಲೆವೆಲ್ಗೆ ಬೌಲಿಂಗ್ ಮಾಡಿದ್ರು ಇಬ್ರು ಅಂದ್ರೆ, ಸ್ಪೆಷಲಿ ನಮ್ಮ ಮಿಯಾ ಬೈದು. ಯಾಕಂದ್ರೆ 5 ಕಂಟಿನ್ಯೂಸ್ ಮ್ಯಾಚ್ ಆಡಿದ್ರು ಗುರು. ಇವಾಗ ಅಂದ್ರೆ 5th ಟೆಸ್ಟ್ ಆಡ್ತಿದಾರಲ್ವ, 5 ಕಂಟಿನ್ಯೂಸ್ ಟೆಸ್ಟ್ ಮ್ಯಾಚ್ ಆಡ್ದಂಗೆ ಆ ಒಂದು ಸ್ಪೆಲ್ ಆಗ್ತಾರೆ ಗುರು. ಸೆಕೆಂಡ್ ಸ್ಪೆಲ್ ಕಂಟಿನ್ಯೂಸ್ 8 ಅವರ್ಸ್ ಆಗ್ತಾರೆ ಗುರು. ಏನಪ್ಪ ಈ ತರ ಆ ಟೈಮಲ್ಲಿ 3 ವಿಕೆಟ್ ಬೇರೆ ತೆಗಿತಾರೆ ಅಂತ. ಸೊ ಅನ್ಬಿಲಿಯಬಲ್ ಅಂದ್ರೆ ಅನ್ಬಿಲಿಯಬಲ್ ಬೌಲಿಂಗ್ ಗುರು ಸಿರಾಜ್ ಅವ್ರ ಕಡೆಯಿಂದ. DSP ಸರ್ ಅಂತೂ ಜಿದಾಬಾದ್ ಅಂತ ಹೇಳ್ಬೋದು. ಇನ್ನು ನಮ್ಮ ಪ್ರಸಿದ್ಧಣ್ಣ ಅಂತೂ ಇದು ಒಂಥರ ಔಟ್ ಆಫ್ ಸಿಲೆಬಸ್ ಅನ್ನಂಗೆ ಇಂಗ್ಲೆಂಡ್ ಅವ್ರಿಗೆ ಅಂತ. ಫಸ್ಟ್ 2 ಮ್ಯಾಚ್ ಅಲ್ಲಿ ನೋಡಿರೋ ಪ್ರಸಿದ್ಧಣ್ಣಂಗೆ ಈ ಒಂದು ಇನ್ನಿಂಗ್ಸ್ ಅಲ್ಲಿ ನೋಡಿರೋ ಪ್ರಸಿದ್ಧಣ್ಣಂಗೆ ಅಜಗಜಾಂತರ ವ್ಯತ್ಯಾಸ ಇದೆ ಅಂತ. ಕ್ರೇಜಿ ಬೌಲಿಂಗ್ ಮಾಡಿದ್ರು ನಮ್ಮ ಪ್ರಸಿದ್ಧಣ್ಣನು. ಒಟ್ನಲ್ಲಿ ಭಾರತ ತಂಡದ್ದು ಬೌಲಿಂಗ್ ಏನಿದೆಯಲ್ಲ ಸಾಕಾದಾಗ ಬಂತು ಗುರು ಇವತ್ ಮಾತ್ರ. ಆಮೇಲೆ ನಮ್ಮ ಜೈಸ್ವಾಲ್ ಅಣ್ಣ 50 ಹೊಡೆದಿದ್ರೆ ಅವ್ರಿಗೂ ಒಂಚೂರು ಸಾಲ ಹೇಳ್ತಾ ಫುಲ್ ಏನೇನಾಯ್ತು ಏನೇನಿಲ್ಲ ಅಂತ ನೋಡ್ಕೊಂಡ್ ಬರೋದಾದ್ರೆ, ಡೇ 2 ಗುರು ಕರುಣ್ ನಾಯರ್ ಮತ್ತೆ ನಮ್ಮ ವಾಷಿಂಗ್ಟನ್ ಸುಂದರ್ ಇಬ್ರು ಒಂಥರ ನಿನ್ನೆ ಪಾರ್ಟ್ನರ್ಶಿಪ್ ಚೆನ್ನಾಗಿ ಬೆಳೆಸಿದ್ರು. ಇವತ್ತು ಅವರು ಕಂಟಿನ್ಯೂ ಮಾಡಕ್ ಬಂದ್ರು ಬ್ಯಾಟಿಂಗು. ಏನಂದ್ರೆ 204 ರನ್ 6 ವಿಕೆಟ್ ಕಳ್ಕೊಂಡಿರೋ ಭಾರತ ಸಡನ್ ಆಗಿ ಗುರು 218 ರನ್ ಆಗಿರುತ್ತೆ. ಆವಾಗ್ಲೂ 6 ವಿಕೆಟ್ ಇರ್ತಾರೆ. ಬಟ್ 224 ಆಗಷ್ಟರಲ್ಲಿ ಆಲ್ ಔಟ್ ಆಗ್ಬೇಕಾ? ಇದು ಒಳ್ಳೆ ಗೊತ್ತಾಯ್ತಲ್ಲ. 6 ರನ್ ಅಲ್ಲಿ ಗ್ಯಾಪ್ ಅಲ್ಲಿ 6 ರನ್ಸ್ ಅಲ್ಲೇ 4 ವಿಕೆಟ್ ಸಾಟ್ಪಾಟ್ ಹೊಡೋಮಂತ ಕಳ್ಕೊಂಡೇ ಬಿಟ್ವಿ ನಾವು. ಅವ್ರ ಕಡೆ ಅಂತೂ ಅಟ್ಕಿನ್ಸನ್ ಅಣ್ಣ ಅಂತೂ 5 ತಗೊಳ್ಳೋದ. ಕಮ್ ಬ್ಯಾಕ್ ಅಂದ್ರೆ ಈ ತರ ಕಮ್ ಬ್ಯಾಕ್ ಮಾಡ್ಬೇಕು ಅನ್ನೋ ತರ 5 ತಗೊಂಡಿದ್ದಾರೆ ವಯ್ಯ. 16 ಓವರ್ ಆಗ್ಬಿಟ್ಟು ಕೇವಲ 33 ರನ್ ಗುರು. 33 ರನ್ಸ್ಗೆ 5 ವಿಕೆಟ್. ಸಖತ್ತಾಗಿ ಆ ಟೈಮಲ್ಲಿ ಸ್ಪೆಲ್ ಬಂತು ಅಂತ. ಯಾಕಂದ್ರೆ ಟಂಗ್ ಅಣ್ಣ ಬಂದ್ಬಿಟ್ಟು ಸೀದಾ ಕರುಣ್ ನಾಯರ್ ಅವ್ರನ್ನ LBW 218 ರನ್ ಆಗಿರುತ್ತೆ ಆ ಟೈಮಲ್ಲಿ LBW ಮಾಡ್ತಾರೆ. ಆಮೇಲೆ ಅಟ್ಕಿನ್ಸನ್ ಅಣ್ಣ ಬಂದ್ಬಿಟ್ಟು ಗ್ಯಾಪ್ ಅಲ್ಲಿ 3 ವಿಕೆಟ್ ಸಾಟ್ ಪಾಟ್ ಹೊಡುಮಂತ ತೆಗೆದೇ ಬಿಟ್ಟವಯ್ಯ. 224 ರನ್ಗೆ ನಮ್ಮ ಭಾರತ ತಂಡ ಆಲ್ ಔಟ್ ಆಗ್ತಾರೆ. ಏನಪ್ಪಾ ಇದು 280 ಅನ್ಕೊಂಡಿದ್ವಿ, 220 ಏನೋ ಹೊಡೆದ್ರಲ್ಲ. ನೋಡೋಣ ನಮ್ಮವ್ರು ಹೆಂಗ್ ಬೌಲಿಂಗ್ ಮಾಡ್ತಾರೆ ಅಂತ. ಆ ಟೈಮಲ್ಲಿ ಇವರು ಇಂಗ್ಲೆಂಡ್ ಅವರು ಹೆವಿ ರೋಲರ್ ಯೂಸ್ ಮಾಡ್ಬಿಟ್ಟು ಒಂದು 10-12 ಓವರ್ವರೆಗೂ ಸ್ವಲ್ಪ ನೀಟಾಗಿ 10-12 ಅಂದ್ರೆ 15 ಓವರ್ವರೆಗೂ ಸ್ವಲ್ಪ ಬ್ಯಾಟಿಂಗ್ ಒಂಚೂರು ಈಸಿ ಆಗುವಂಥದ್ದು ಹೆವಿ ರೋಲರ್ ಎಲ್ಲ ಯೂಸ್ ಮಾಡಿ ಬಂದ್ರು. ಅಲ್ಲಾಗವರು ಏನ್ ಹೆಂಗ್ ಬ್ಯಾಟಿಂಗ್ ಮಾಡ್ತಾರೋ ಏನ್ ಕತೆ ಇವ್ರದ್ದು ಅರ್ಥನೇ ಆಗಲ್ಲ. ಬ್ಯಾಸ್ ಬಾಲು ಅಂತಾರೆ ಈ ತರನ ಆಡ್ತಾರ ಅಂತ. 7 ಓವರ್ಸ್ಗೆ 51 ಗುರು ಸಾಟ್ ಪಾಟ್ ಹುಡು ಮನಷ್ಟ್ರಲ್ಲಿ. ನಾವು ಏನಪ್ಪ ನಾವೇ ತಪ್ಪು ತಿಳ್ಕೊಂಡ್ವಾ. ಹೋದ ಮ್ಯಾಚ್ ಅಲ್ಲಿ ಹಿಂಗೆ ಆಯ್ತು. 357 ನಾವೇನೋ ಹೊಡೆದಿದ್ವಿ, ಅವ್ರು ನೋಡಿದ್ರೆ 669 ಏನೋ ಹೊಡೆದ್ರು. ನಮ್ ಟೈಮಲ್ಲಿ ಬ್ಯಾಟಿಂಗ್ ಇಷ್ಟು ಕಷ್ಟ ಆಯ್ತಾ ಅಥವಾ ಏನು ಅವ್ರು ಬ್ಯಾಟಿಂಗ್ ಮಾಡ್ಬೇಕಾದ್ರೆ ಏನು ಈಸಿ ಆಯ್ತಾ ಅನ್ನೋ ತರ ಆಗಿತ್ತು ಹೋದ್ ಮ್ಯಾಚ್ ಅಲ್ಲಿ. ಈ ಮ್ಯಾಚ್ ಅಲ್ಲೂ ಹಂಗೆ ಅನ್ನಿಸ್ತಾ ಇತ್ತು ಗುರು. ಯಾಕಂತಂದ್ರೆ 7 ಓವರ್ಗೆ 51 ಹೊಡಿತಾರೆ. ಜಾಯಿಂಟ್ ಫಾಸ್ಟೆಸ್ಟ್ 50 ಅಂತ ನಮ್ಮ ಭಾರತ ವಿರುದ್ಧ. ಇದೊಳ್ಳೆ ಕಥೆ ಇದಲ್ಲ ಅನ್ನೋ ತರ ಬ್ಯಾಟಿಂಗ್ ಮಾಡಿದ್ರಪ್ಪ. 92 ರನ್ ಆಗಿರುತ್ತೆ ಗುರು. ಅಲ್ಲಿವರೆಗೂ ಹಂಗೆ ಹೊಡಿ ಆಡ್ತಾ ಇರ್ತಾರೆ. ಆ ಗ್ಯಾಪ್ ಅಲ್ಲಿ 1 ವಿಕೆಟ್ ಏನೋ ಬೆಂಡೆಕೆಟ್ ವಿಕೆಟ್ ಹೋಗುತ್ತೆ. ಅದು ನಮ್ಮ ದೀಪಣ್ಣ ತೆಗಿತಾರೆ, ಆಕಾಶ್ ದೀಪ್ ಅವರು. ಏನಂದ್ರೆ ಈ ಕಡೆ ಬೆಂಡೆಕೆಟ್ ಅಣ್ಣ ಮೊದ್ಲೇ ಹೇಳ್ತಾ ಇದ್ರು, ನೀವೆಲ್ಲ ಈ ಟೈಮಲ್ಲಿ ನಂಗೆ ಔಟ್ ಮಾಡಕ್ ಆಗಲ್ಲ ಅಂತ ಆಕಾಶ್ ದೀಪಣ್ಣಂಗೆ ಹೇಳ್ತಾ ಇದ್ರು. ದೀಪಣ್ಣ ಸೀದಾ ವಿಕೆಟ್ ತೆಗ್ಬಿಟ್ಟು ಕೈ ಮೇಲೆ ಅಂದ್ರೆ ಭುಜದ ಮೇಲೆ ಕೈ ಹಾಕ್ಬಿಟ್ಟು ಏನೋ ಹೇಳ್ತಿದ್ಯಲ್ಲ ಅಣ್ಣ ಅನ್ನೋ ತರ ಇತ್ತು. ಆ ಒಂದು ಇಮೇಜ್ ನೋಡಿದ್ರೆ ಆ ತರ ಇತ್ತು. ಬಟ್ ಆ ಟೈಮಲ್ಲಿ 92 ರನ್ಗೆ 1 ವಿಕೆಟ್ ಪತನ. ಮೇನ್ ಇಂಪಾರ್ಟೆಂಟ್ ಡಕೆಟ್ ವಿಕೆಟ್ ಗುರು. ಅಣ್ಣ ಹೆಂಗೆಂಗೋ ಆಡ್ತಾನೆ ವಯ್ಯ. ಸೊ 43 ರನ್ ಹೊಡೆದು ಔಟ್ ಆಗ್ತಾರೆ, ಅದು 38 ಬಾಲಲ್ಲೇ. ಕ್ರೇಜಿ ಆ ಟೈಮಲ್ಲಿ ಬಂತು ವಿಕೆಟು. ಇನ್ನು ಓಲಿ ಪಾಪು ಮತ್ತೆ ಜಾಕ್ರೋಲಿನೂ ಅಣ್ಣನೂ ಸಾಕತ್ತಾಗಿ ಆಡ್ತಿರ್ತಾನೆ ವಯ್ಯ. ಸೊ ಏನಂದ್ರೆ ಆ ಒಂದು ಸೆಷನ್ ಅಲ್ಲಿ ಫಸ್ಟ್ ಸೆಷನ್ ಅಲ್ಲಿ 16 ಓವರ್ಗೆ 109 ರನ್ 1 ವಿಕೆಟ್ ಹೋಗೋರು ಇಂಗ್ಲೆಂಡ್ ಅವರು. ನಮ್ಮವ್ರದಂತೂ ಒಂಥರ ಬೌಲಿಂಗ್ ಡಿಸಿಪ್ಲಿನ್ ಇರಲಿಲ್ಲ ಲಿಟ್ರಲಿ ಹೇಳ್ಬೇಕು ಅಂದ್ರೆ. ಸ್ವಲ್ಪ ಆ ಕಡೆನೇ ಆಗ್ತಾ ಇತ್ತು. ಯಾಕಂದ್ರೆ ಆ ಒಂದು ಏನ್ ಸ್ಪೆಲ್ ಇದೆ ಅಲ್ಲ 16 ಓವರ್ಸ್ ಆಗಿತ್ತಲ್ಲ, ಅದ್ರಲ್ಲಿ ನೋಡಿದ್ರೆ 5 ಓವರ್ಸ್ಗೆ 31 ನಮ್ಮ ಪ್ರಸಿದ್ಧಣ್ಣ ಹೊಡ್ಸ್ಕೊಂಡಿದ್ದಾರೆ. 4 ಓವರ್ಸ್ಗೆ 31 ನಮ್ಮ ಸಿರಾಜ್ ಅಣ್ಣ ಹೊಡ್ಸ್ಕೊಂಡಿದ್ರು ಆ ಟೈಮಲ್ಲಿ. ಆಮೇಲೆ ಈ ಕಡೆ ಆಕಾಶ್ ಅಣ್ಣ ಅಂತೂ 7 ಓವರ್ಗೆ 46 ಏನೋ ಹೊಡ್ಸ್ಕೊಂಡಿದ್ರು. ಬಟ್ 1 ವಿಕೆಟ್ ತೆಗೆದಿದ್ರು. ಸೊ ಆ ತರ ಸ್ವಲ್ಪ ಹೊಡ್ಸ್ಕೊಂಡಿದ್ರು ಅಂತ. ರನ್ ರೇಟ್ ಒಂದ್ ಲೆವೆಲ್ಗೆ
ಕ್ರೇಜಿಯಾಗಿ ರನ್ ರೇಟ್ ಅಲ್ಲಿ ಹೊಡಿತಾ ಇದ್ರು ಇಂಗ್ಲೆಂಡ್ ಅವರು. ಬಟ್ ಸೆಕೆಂಡ್ ಸೆಷನ್ ಗುರು, ಈ ಸೆಕೆಂಡ್ ಸೆಷನ್ ಮಾತ್ರ ಮರಿಬಾರ್ದು ನಂತರ ಯಾವ ತರ ಕಂಬ್ಯಾಕ್ ಮಾಡಿದ್ರು ಅಂದ್ರೆ 129 ಆಗಿರುತ್ತೆ. 129 ರಂಗೆ 1 ವಿಕೆಟ್ ಹೋಗಿರುತ್ತೆ. ಆ ಟೈಮಲ್ಲಿ 2ನೇ ವಿಕೆಟ್ ಪತನ ಗುರು, ಅದು ನಮ್ಮ ಪ್ರಸಿದ್ಧ ಅಣ್ಣ. ಏನ್ ಬೌನ್ಸರ್ ಹಾಕಿದ್ದು ಅಣ್ಣ, ಜಾಕ್ ರೋಲಿಗೆ ಕಾಟ ಕೊಟ್ಟಿದ್ದು. ಒಂಥರ ಬೌನ್ಸರ್ ಹಾಕ್ಬಿಟ್ಟು ನಮ್ಮ ಜಡೇಜಾ ಅವರು ನೀಟಾಗಿ ಕ್ಯಾಚ್ ಹಿಡ್ದ್ಬಿಟ್ರು. ಈ ಕಡೆ ಕ್ರಾಲಿ 50 ಹೊಡೆದಿರ್ತಾನೆ ಅಣ್ಣ, ಅಂದ್ರೆ 64 ರನ್ಸ್ಗೆ ಔಟು. ಆಮೇಲೆ ಜೋ ರೂಟ್, ಏನಂದ್ರೆ ಜೋ ರೂಟ್ ವರ್ಸಸ್ ಪ್ರಸಿದ್ಧ ಕೃಷ್ಣ, ಏನೋ ಡಿಫ್ರೆಂಟ್ ರೈವಲ್ರಿ ಅನ್ನಿಸ್ತಾ ಇದೆ ಗುರು ಇವಾಗ. ಸೊ 129 ರನ್ಗೆ 2 ವಿಕೆಟ್ ಕಳ್ಕೊಂಡವರು ಸಡನ್ ಆಗಿ 142 ರನ್ ಆಗಿರುತ್ತೆ. ಅವಾಗ ಪೋಪ್ ವಿಕೆಟ್ ಹೋಗುತ್ತೆ ಗುರು, 22 ರನ್ ನಡೆದಿರುವಂತ ಪೋಪ್ ವಿಕೆಟ್ ಹೋಗುತ್ತೆ. ಯಾರು ತೆಗ್ದಿದ್ದು ಹೇಳಿ, ನಿಮ್ಮೆಲ್ಲರ ನೆಚ್ಚಿನ DSP ಸಿರಾಜ್. ಇನ್ನು ನೆಕ್ಸ್ಟ್ ರೂಟ್ ಅಂಡ್ ಬ್ರೂಕ್, ಅಪ್ಪ ಇಬ್ರು ಒಂಥರ 33 ರನ್ ಪಾರ್ಟ್ನರ್ಶಿಪ್ ಏನೋ ಬರುತ್ತೆ ಗುರು ಅವ್ರಿಬ್ರು ಮಧ್ಯೆ. ಚೆನ್ನಾಗಿ ಹೋಗ್ತಾ ಇರತ್ತೆ, ಏನೋ ಒಂದ್ ಲೆವೆಲ್ಗೆ ಚೆನ್ನಾಗಿ ಬ್ಯಾಟಿಂಗ್ ಎಲ್ಲ ಮಾಡ್ತಾ ಇರ್ತಾರೆ ಇಬ್ರು. ಬಟ್ ಸಡನ್ ಆಗಿ ನಮ್ಮ ಸಿರಾಜ್ ಅವರು ಬ್ರೇಕ್ ಹಾಕೋದ್ರು ನೋಡಿ ಇಂಗ್ಲೆಂಡ್ ಬ್ಯಾಟ್ಸ್ಮನ್ಗೆ. ಅದು ಯಾರು ಹೇಳಿ, ನಂಬರ್ 1 ಬ್ಯಾಟ್ಸ್ಮನ್ ಜೋ ರೂಟ್ಗೆ ಒಂಥರ ನಿಪ್ ಬ್ಯಾಕ್ ಮಾಡಿ ಬಸಕಾತ ಒಳಗ್ ಬಂತು ಗುರು. ಪ್ಲಮ್ LBW ಕ್ರೇಜ್ ಅಂದ್ರೆ ಕ್ರೇಜ್ ಬೌಲಿಂಗ್ ಗುರು ಆ ಟೈಮಲ್ಲಿ ಅಂತೂ. ಅದಕ್ಕೆ ಹೇಳ್ತಾ ಇರೋ ಸಿರಾಜ್ ಮಿಯಾಗೆ ಸಲ್ಯೂಟ್ ಹೊಡಿಬೇಕು ಅಂತ. ಆ ತರ ಬೌಲಿಂಗ್ ಗುರು, ಅನ್ಬಿಲಿಯಬಲ್ ಅಪ್ಪ. ಬುಸ್ಸಾತ ಒಳಗ್ ಬಂದು, ಅಂದ್ರೆ ಸೆಟಪ್ ಸಕ್ಕದಾಗಿ ಮಾಡಿದ್ರು. ಓವರ್ ಅಲ್ಲಿ ನೋಡಿದವ್ರಿಗೆ ಗೊತ್ತಿರುತ್ತೆ, ಸಕ್ಕದಾಗಿ ಬೌಲಿಂಗ್ ಮಾಡಿದ್ರು. 175 ರನ್ ಆಗಿರುತ್ತೆ, 4ನೇ ವಿಕೆಟ್ ಪತನ. ಇನ್ನು ನೆಕ್ಸ್ಟ್ ಬೆನ್ ಸ್ಟೋಕ್ಸ್ ಇಲ್ಲ, ಅವ್ರ ಜಾಗದಲ್ಲಿ ಜೇಕಬ್ ಬೇತಲಣ್ಣ ಬಂದಿದ್ದ. ಅಣ್ಣ ಬೇತಲಣ್ಣ ಒಂದು 4 ಎಲ್ಲ ಹೊಡೆದ್ರು. ಬಟ್ ಏನಂದ್ರೆ ನಮ್ಮ ಮಿಯಾ ಬೈ ಬಿಡ್ಬೇಕಲ್ಲ ಆಡಕ್ಕೆ, ಏನೋ ಅದು ಒಂದು ಫ್ರಂಟ್ ಬೂಟ್ಗೆ ನೀಟಾಗಿ ಅಲ್ಲೇ ನಿಶಾನ ಇಟ್ಟಿದ್ರು ಅನ್ಸುತ್ತೆ, ಗುರಿ ಇಟ್ಬಿಟ್ಟು ಬೌಲಿಂಗ್ ಮಾಡ್ದಂಗಿತ್ತು. ಪ್ಲಮ್ LBW ಗುರು ಅದಂತೂ 195 ರನ್ಗೆ 5ನೇ ವಿಕೆಟ್ ಪತನ. ಇನ್ನು ನೆಕ್ಸ್ಟ್ ಜೇಮಿ ಸ್ಮಿತ್ ಮತ್ತೆ ಈ ಕಡೆ ಬ್ರೂಕ್, ಇಬ್ರು ಪಾರ್ಟ್ನರ್ಶಿಪ್ ಬೆಳೆಸೋಣ ಅಂತ ಇರ್ತಾರೆ ಗುರು. ಬಟ್ ಬಿಡ್ಬೇಕಲ್ಲ ನಿಮ್ಮೆಲ್ಲರ ನೆಚ್ಚಿನ ಪ್ರಸಿದ್ಧಣ್ಣ ಬಿಫೋರ್ ಟೀ 1 ಓವರ್ ಅಲ್ಲಿ ಶಾರ್ಟ್ ಪಾಟ್ ಹೊಡು ಮತ್ತೆ 2 ವಿಕೆಟ್ ತೆಗಿತಾರೆ ಗುರು. ಅದು ಕ್ರೇಜ್ ಅಂದ್ರೆ ಕ್ರೇಜ್. ಯಾವ ವಿಕೆಟ್ ಅಂದ್ರೆ ಜೇಮಿ ಸ್ಮಿತ್ದು. ನಮ್ಮ ರಾಹುಲ್ ಅಣ್ಣನೇ ಕ್ಯಾಚ್ ಹಿಡಿತಾರೆ, ಸ್ಲಿಪ್ ಅಲ್ಲಿ ಸಖತ್ತಾಗಿ ಕ್ಯಾಚ್ ಹಿಡಿತಾರೆ. ಆಮೇಲೆ ಜೇಮಿ ವಾಟನ್ ಅಂತೂ ಪ್ಲಮ್ LBW ಸಾಕಾದ. ಆ ಟೈಮಲ್ಲಿ ಅಂತೂ 2 ವಿಕೆಟ್ ಮೇನ್ ವಿಕೆಟ್ಸ್ ಬಂದಂಗಾಯ್ತು. 7 ವಿಕೆಟ್ ಹೋಗಿರುತ್ತೆ. ಈ ಕಡೆ ಗಸ್ ಅಟ್ಕಿನ್ಸನ್ ಮತ್ತೆ ಆ ಬ್ರೂಕ್, ಅವರು ಇಬ್ರು ಏನಂದ್ರೆ ಮಳೆ ಎಲ್ಲ ಬರ್ತಾ ಇರುತ್ತೆ ಆ ಟೈಮಲ್ಲೆಲ್ಲ ಒಂದ್ ಲೆವೆಲ್ಗೆ ಏನೋ ಆಡ್ತಾ ಇರ್ತಾರೆ. ನಮ್ಮ DSP ಅವರು ಅಟ್ಕಿನ್ಸನ್ ಒಂದು ಕ್ಯಾಚು ಕೂಡ ಬಿಡ್ತಾರೆ. ಬಟ್ ಕೊನೆಯಲ್ಲಿ ನಮ್ಮ ಪ್ರಸಿದ್ಧ ಅಣ್ಣ ಅಟ್ಕಿನ್ಸನ್ ವಿಕೆಟ್ ತೆಗಿತಾರೆ. ಆಮೇಲೆ ಈ ಕಡೆ ಬ್ರೂಕ್ ಹಾಫ್ ಸೆಂಚುರಿ ಹೊಡಿತಾನೆ ಅಣ್ಣ, 53 ಹೊಡೆದಿದ್ದಾನೆ ಅಣ್ಣ ಅನ್ಕೋತೀನಿ. ಸೊ ಆ ಟೈಮಲ್ಲಿ ನಮ್ಮ DSP ಅವರು ಬಕ್ಕಾದ ಬೌಲ್ ಮಾಡ್ಬಿಡ್ತಾರೆ. ಅದು ಇನ್ಸೈಡ್ ಎಡ್ಜ್ ಆಗಿ ಬೋಲ್ಡ್ ಆಗುತ್ತೆ, ಸಕ್ಕದಾಗಿ ಬೌಲಿಂಗ್ ಮಾಡಿದ್ರು. ಕೊನೆಯಲ್ಲಿ ಏನಪ್ಪಾ ಅಂದ್ರೆ 247 ರನ್ಗೆ ಆಲ್ ಔಟ್ ಆಗ್ತಾರೆ ಗುರು ಇಂಗ್ಲೆಂಡ್ ಅವರು. ಅಂದ್ರೆ 23 ರನ್ ಏನೋ ಲೀಡ್ ತಗೋತಾರೆ, 23 ರನ್ಸ್ ಲೀಡ್. ನನ್ಗೇನಂದ್ರೆ ಆ ಟೈಮಲ್ಲಿ ಅನ್ಸಿದ್ದು, ಅವ್ರು ಫಸ್ಟ್ 129 ರನ್ಗೆ 1 ವಿಕೆಟ್ ಏನಾಯ್ತಲ್ಲ, ಹಂಗ ನೋಡಿದ್ರೆ ಏನಪ್ಪ ಇವರು ಯಾಕೋ ಒಂದು 100-150 ಮಿನಿಮಮ್ ಲೀಡ್ ತಗೋತಾರೆ ಅನ್ಕೊಂಡಿದ್ವಿ. ಬಟ್ ಭಾರತದ ಒಂದು ಬೌಲಿಂಗ್ ಕಂಬ್ಯಾಕ್ ಇಂದ ಕ್ರೇಜಿ ಬೌಲಿಂಗ್ ಮಾಡ್ಬಿಟ್ಟು 247ಕ್ಕೆ ಆಲ್ ಔಟ್ ಮಾಡ್ತಾರೆ ಗುರು. ಸೊ ಏನಂದ್ರೆ 23 ಲೀಡ್ ಕೊಟ್ಟಿದ್ದಾರೆ. ಇವಾಗ ಇಂಡಿಯಾ ಕಡೆಯಿಂದ, ಭಾರತ ತಂಡದ ಕಡೆಯಿಂದ ಬ್ಯಾಟಿಂಗ್ ಬರ್ತಾರೆ ರಾಹುಲ್ ಅಣ್ಣ ಮತ್ತೆ ಜೈಸ್ವಾಲ್. ಅಪ್ಪ ನಮ್ಮ ರಾಹುಲ್ ಅಣ್ಣಂಗೆ ಸ್ವಲ್ಪ ಟಂಗು ಗುರು, ನಾಲ್ಗೆ ಅಣ್ಣ ಅಂತ ಹೆವಿ ಕಾಟ ಕೊಟ್ಬಿಟ್ಟಪ್ಪ ವಯ್ಯ. ಟಂಗಣ್ಣ ಲಿಟ್ರಲಿ ಕಾಟ ಕೊಟ್ಬಿಟ್ಟ. ಆ ಟೈಮಲ್ಲಂತೂ ಎಡ್ಜ್ ಆಗೋ ಒಂಥರ, ಇವಾಗ ಎಡ್ಜ್ ಆಗುತ್ತೋ ಏನ್ ಕತ್ತೇನೋ, LBW ಆಗ್ತಾರ ಏನ್ ಕತ್ತೇನೋ ಅನ್ನೋ ತರ ಬೌಲಿಂಗ್ ಇತ್ತು ಆ ಟೈಮಲ್ಲಿ. ಈ ಕಡೆ ನಮ್ಮ ಜೈಸ್ವಾಲ್ ಅಣ್ಣ ಅಂತೂ ಅಣ್ಣ ಸ್ವಲ್ಪ ಗ್ರೇಟ್ ಇಂಟೆಂಟ್ ಇಂದಾನೆ ಬಂದಿದ್ರು. ಯಾವ್ದಾದ್ರು ಒಂದು ಲೂಸ್ ಬಾಲ್ ಬಂದ್ರೆ ಸಾಕು ಗುರು, ಧಮಾಕ ಮಾಡ್ತೀನಿ ಅನ್ನೋ ತರನೇ ಬಂದಿದ್ರು ಅಣ್ಣ. ಸೊ ಆ ಟೈಮಲ್ಲಿ ನಮ್ಮ ರಾಹುಲ್ ಅಣ್ಣ 7 ರನ್ ಏನೋ ಹೊಡೆದಿರ್ತಾರೆ, 46 ರನ್ ಏನೋ ಆಗಿರುತ್ತೆ, 1ನೇ ವಿಕೆಟ್ ಪತನ ಆಗುತ್ತೆ ಗುರು. ಬಟ್ ಅದಕ್ಕಿಂತ ಮುಂಚೆ ನಮ್ಮ ಜೈಸ್ವಾಲ್ ಅಣ್ಣನ ಬಗ್ಗೆ ಹೇಳ್ಬೇಕು ಅಂದ್ರೆ 2 ಡ್ರಾಪ್ ಗುರು. ಒಂದು ಬ್ರೂಕ್ ಡ್ರಾಪ್ ಮಾಡ್ತಾನೆ ಅಣ್ಣ 20 ರನ್ ಹೊಡೆದಿರ್ಬೇಕಾದ್ರೆ, ಇನ್ನೊಂದು 40 ರನ್ ಹೊಡೆದಿರ್ಬೇಕಾದ್ರೆ ಜೋಶ್ ಟಂಗ್ ಓವರ್ ಅಲ್ಲಿ ಲಿಯಾಮ್ ಡಾಸನ್ ಸೀದಾ ಕ್ಯಾಚ್ ಬಂದಿರುತ್ತೆ ಗುರು. ಆ ಡಾಸನ್ ಅಣ್ಣ ಕ್ಯಾಚ್ ಬಿಟ್ರು. ಗ್ಯಾಪ್ ಅಲ್ಲಿ ಏನಪ್ಪಾ ಅಂತಂದ್ರೆ ಸುದರ್ಶನ್ ಅವ್ರದ್ದು ಒಂದು ಕ್ಯಾಚ್ ಮಿಸ್ ಆಗುತ್ತೆ, ಕ್ರಾಲಿ ಕ್ಯಾಚ್ ಬಿಡ್ತಾನೆ ಅಣ್ಣ. ಅದು 7 ರನ್ ಏನೋ ಹೊಡೆದಿರ್ತಾರೆ. ಬಟ್ ಅದು ಅಷ್ಟೊಂದು ಕಾಸ್ಟ್ಲಿ ಆಗ್ಲಿಲ್ಲ, ಯಾಕಂದ್ರೆ 11 ರನ್ ಹೊಡೆದಿರ್ಬೇಕಾದ್ರೆ ಸುದರ್ಶನ್ ಅವರು ಗ್ಯಾಪ್ ಅಲ್ಲಿ 70 ರನ್ ಆಗಿರುತ್ತೆ, 2ನೇ ವಿಕೆಟ್ ಹೋಗುತ್ತೆ. ಅದು ಅಟ್ಕಿನ್ಸನ್ ಗುರು, ಏನ್ ಪೋಲಕು ಕಾಲ್ ಇದ್ರಲ್ಲೇ ಬಂದ್ಬಿಡುದು, ಮೊಳಕಾಲ್ ಕೆಳಗಡೆನೆ ಹೋಗುತ್ತೆ ಗುರು. ಬಾಲ್ ಮಾತ್ರ ಅಂದ್ರೆ ಬೌನ್ಸೇ ಆಗಲ್ಲ ಅನ್ನೋ ತರ ಆ ತರ ಇತ್ತು. ಸೊ ಅದು ಪ್ಲಮ್ LBW ಇತ್ತು. 70 ರನ್ಗೆ 2ನೇ ವಿಕೆಟ್ ಹೋಗುತ್ತೆ. ಬಟ್ ಇವರು ಇಂಗ್ಲೆಂಡ್ ಅವರು 3 ಕ್ಯಾಚ್ ಬಿಟ್ರು. ಸೊ ಅದೇನಾದ್ರೂ ಕ್ಯಾಚ್ ಹಿಡಿದಿದ್ರೆ ನಾವು ಬೇರೆ ಪರಿಸ್ಥಿತಿಯಲ್ಲಿ ಇರ್ತಿದ್ವೋ ಏನೋ ಗೊತ್ತಿಲ್ಲ, ಸಿಚುವೇಶನ್ ಡಿಫ್ರೆಂಟ್ ಆಗಿರ್ತಿತ್ತೇನೋ ಗೊತ್ತಿಲ್ಲ. ಈ ಕಡೆ ನೈಟ್ ವಾಚ್ಮೆನ್ ನಮ್ಮ ಆಕಾಶ್ ದೀಪಣ್ಣ ಬರ್ತಾರೆ. ಆಕಾಶ್ ದೀಪಣ್ಣ ಅಂದ್ರೆ ಫಸ್ಟ್ ಬಾಲೆ 4 ಹೊಡಿತಾರೆ, ಹೊಡಿಬೇಕು ಅಂತ ಇಂಟೆನ್ಷನ್ಲಿ ಹೊಡೆದಿಲ್ಲ, ಸುಮ್ಮನೆ ಎತ್ತಾರೆ, ಹೋಗುತ್ತೆ, ಅದು ಆರಾಮಾಗಿ 4 ಹೋಗುತ್ತೆ. ಬಟ್ ಒಟ್ಟಿನಲ್ಲಿ 75 ರನ್ಗೆ 2 ವಿಕೆಟ್ ಹೋಗೋರು. ಈ ಕಡೆ ನಮ್ಮ ಜೈಸ್ವಾಲ್ ಅಣ್ಣ ಗ್ರೇಟ್ ಇಂಟೆಂಟ್ ಒಂದಿಗೆ 44 ಬಾಲ್ ಅಲ್ಲಿ 51 ಹೊಡೆದಿದ್ದಾರೆ. ಚೆನ್ನಾಗಿ ಆಡ್ತಿದ್ದಾರೆ, ಸೂಪರ್ ಆಗಿ ಆಡ್ತಿದ್ದಾರೆ.
ಸೊ ಏನಂದ್ರೆ ಇದು ಡೇ 2 ಫುಲ್ಲು ಮೂವಿಂಗ್ ಡೇ, ಪಟಪಟ ಅಂತ ಇಷ್ಟೊಂದೆಲ್ಲ ಇವೆಂಟ್ಸ್ ಆಗಿರೋದ್ರಿಂದ ವಿಡಿಯೋನು ಲೆಂದಿ ಆಗಿರುತ್ತೇನೋ. ಸೊ ಅಂದ್ರೆ ಇಲ್ಲಿವರೆಗೂ ಬಂದಿದ್ದೀರಾ ಅಂದ್ರೆ ಮುಂದೆ ನಾಳೆ ಏನ್ ಮಾಡ್ಬೇಕು ಅಂತ ನನ್ನ ಬಾಯಿಂದ ಕೇಳಿ. ಏನಂದ್ರೆ ಆಯ್ತು, ಆಮೇಲೆ ಸಿಂಪಲ್ ಗುರು, ನಾಳೆ ಏನಂದ್ರೆ ವೆದರ್ ಫೋರ್ಕಾಸ್ಟ್ ಒಂಥರ ಬಿಸಿಲು ಬರುತ್ತೆ ಅಂತ ಹೇಳ್ತಿದ್ದಾರೆ, ಓವರ್ ಕಾಸ್ಟ್ ಕಂಡೀಷನ್ ಇರಲ್ಲ ಅಂತಿದ್ದಾರೆ. ಸೊ ಆ ತರ ನೋಡೋದಾದ್ರೆ ನಮ್ಗೆ ಅಡ್ವಾಂಟೇಜ್ ಸಿಗುತ್ತೆ ಅಂತ ಅನ್ನಿಸ್ತಾ ಇದೆ. ಸೊ ಅಡ್ವಾಂಟೇಜ್ ನ ಯೂಸ್ ಮಾಡ್ಕೊಂಡು ನಾವು ಭಾರತ ತಂಡ ಸ್ವಲ್ಪ ಬ್ಯಾಟಿಂಗ್ ಈಸಿ ಆಗುತ್ತೆ ಅಂತ. ಬ್ಯಾಟಿಂಗ್ ಈಸಿ ಆದ್ರೆ ಒಂಥರ ಪಟಪಟ ಅಂತ ಹೊಡಿಬಹುದು, ಆರಾಮಾಗಿ ಹೊಡಿಬಹುದು, ಸ್ಪೆಷಲಿ ನಮ್ಮ ಜೈಸ್ವಾಲ್ ಅಣ್ಣ ಇರೋದ್ರಿಂದ. ಸೊ ಜೈಸ್ವಾಲ್ ಅವರು ಎಷ್ಟೊತ್ತಿರ್ತಾರೆ ಅಷ್ಟೊತ್ತು ನಮ್ಗೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ತೀನಿ ಗುರು. ಇಂಟೆಂಟ್ ಇಂದ ಆಡ್ತಿದ್ದಾರೆ, 50 ಬೇರೆ ಹೊಡೆದಿದ್ದಾರೆ, ಸೆಟ್ ಆದಂಗಿದೆ. ಸೊ ಆ ತರ. ಆಮೇಲೆ ಇನ್ನೊಂದೇನಂದ್ರೆ ನಾವು ಎಕ್ಸ್ಟ್ರಾ ಬ್ಯಾಟ್ಸ್ಮನ್ ಆಡಿಸ್ತಾ ಇರೋದ್ರಿಂದ ಬೌಲರ್ಸ್ಗೆ ಕ್ವಶನ್ ಕೊಡ್ಬೇಕು ಇವರು. ಸೊ ಆ ತರ ನೋಡೋದಾದ್ರೆ ನಮ್ಮ ಬ್ಯಾಟ್ಸ್ಮನ್ಸ್ ಎಲ್ಲರೂ ಸೇರ್ಬಿಟ್ಟು ಸ್ವಲ್ಪ ರಚ್ಗೆದ್ಬಿಟ್ಟು ಆಡಿ ಒಂದು ಏನಂದ್ರೆ ಇಂಗ್ಲೆಂಡ್ ಅವ್ರಿಗೆ ಚೇಸ್ ಮಾಡಕ್ಕೆ ಆಗಲ್ಲ ಗುರು, ಅದು ಈ ಇಂಥ ಪಿಚ್ ಅಲ್ಲಿ ಅನ್ನೋ ತರ ಒಂದು ಟಾರ್ಗೆಟ್ ಸೆಟ್ ಮಾಡ್ಲಿ ಅಂತ. ಸೊ ನೋಡೋಣ ನಾಳೆ ಏನ್ ಮಾಡ್ತಾರೆ ಭಾರತ ತಂಡ ಅಂತ. ಬಟ್ ನಾನಂತೂ ಹೋಪ್ ಅಲ್ಲಿ ಇದ್ದೀನಿ, ಚೆನ್ನಾಗಿ ಸಖತ್ತಾಗಿ ಬ್ಯಾಟಿಂಗ್ ಮಾಡ್ತಾರೆ ಅಂತ ನೋಡೋಣ. ಅಂಡ್ ಈ ಒಂದು ಮೂವಿಂಗ್ ಫಾರ್ವರ್ಡ್ ಡೇ ಗುರು, ಫಾಸ್ಟ್ ಮೂವಿಂಗ್ ಡೇ 2 ಏನಿತ್ತಲ್ಲ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಅಂತ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಾನು ಸ್ಪಂದಿಸ್ತೀನಿ. ಅಂಡ್ ಇನ್ನೊಂದೇನೋ ವಿಷಯ ಏನಪ್ಪಾ ಅಂತಂದ್ರೆ ನಾವು ಲೈವ್ ಬರಕ್ ಆಗಿಲ್ಲ ಗುರು, ತುಂಬಾ ಲೇಟ್ ಆಯ್ತು ಅಂತ. ನಾಳೆ ಏನಾದ್ರೂ 12 ಗಂಟೆ ಹೋದ್ರೂ ಹೋಗ್ಲಿ, ನಾಳೆ ಪಕ್ಕಾ ಲೈವ್ ಬರ್ತೀವಿ. ಸೊ ಎಲ್ರು 12 ಗಂಟೆ ಆದ್ರೂ ಪರವಾಗಿಲ್ಲ, ಒಟ್ನಲ್ಲಿ ಮ್ಯಾಚ್ ಮುಗಿದ್ಮೇಲೆ ಲೈವ್ ಜಾಯ್ನ್ ಆಗಿ ನಿಮ್ ಜೊತೆ ಡಿಸ್ಕಷನ್ ಎಲ್ಲ ಮಾಡೋಣ, ಚೆನ್ನಾಗಿರುತ್ತೆ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.